11-12 ಆಯಿತು. ಬಟ್ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿದ್ದಾರೆ. ಸೊ ಅವರು ವೇಟ್ ಮಾಡೋ ಗ್ಯಾಪಲ್ಲಿ ನಾನು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಮಗೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಬಂದಿದ್ದ ತಕ್ಷಣ ಹೊರಡೋದೇ ಕತೆ. ಸೊ ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇರೋದ್ರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನಗ್ಬೇಕು ನೋಡಿ. ಇವರೇ ಮಹಾನ್ ವ್ಯಕ್ತಿಗಳು, ಲೇಟಾಗಿ ಬಂದಿರೋ ಅಂಥ ವ್ಯಕ್ತಿಗಳು. ಅವರು ಇವಳು ಸಂಧ್ಯಾ, ನೀವು ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲೇ. ಇವರು ಪ್ರಿಯಾಂಕಾ ಅಕ್ಕ, ಇವರು ನೇತ್ರಾವತಿ ಅಕ್ಕ, ಅವಳು ಹೇಮ. ಸೊ ಇವರೇ ನನ್ನ ಕಲೀಗ್ಸ್ ಕಮ್ ಫ್ರೆಂಡ್ಸು. ಇವಾಗ ಇವ್ರ ಜೊತೆನೆ ಹೋಗ್ತಾ ಇರೋದು ನೋಡಿ. ನಟರಾಜ ಸರ್ವಿಸ್ ಮಾಡ್ತವ್ರೆ ಇಲ್ಲಿಂದ. ನಿಮ್ದಾಗ ಮನೇಲಿ ಮಲ್ಕೊಳ್ಳೋದ ಅಂತಂದ್ರೆ ಹಿಂಗೆ ಕರೆಸ್ಬಿಟ್ಟು ನಟರಾಜ ಸರ್ವಿಸು. ನೀವು ಹೇಳಿ ಅಕ್ಕ. ಅಕ್ಕ ನಟರಾಜ ಸರ್ವಿಸ್ ಅಂತ ಹೇಳಿ. ನಟರಾಜ ಸರ್ವಿಸ್ ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ನೋಡಿ, ಚಾಮುಂಡಿ ಬೆಟ್ಟದ ಪಾದಕ್ಕೆ ದಾರಿ 500 ಮೀಟರ್ ಐತೆ. ಸೊ ಇವರೆಲ್ಲ ನಮ್ಮನ್ನ 500 ಮೀಟರ್ ತನಕ ನಡೆಸ್ತಾರೆ. ತಿಂದಿರೋದೆಲ್ಲ ಕರ್ಗೋಗುತ್ತೆ. ಅಕ್ಕ ಹಿಡ್ಕೊಳ್ಳಿ ಅಕ್ಕ ನಾಯಿನ. ನಿಮ್ಮ ಫ್ರೆಂಡ್ ಇರ್ಬೋದು ಅದು ಮೋಸ್ಟ್ಲಿ. ಸಂಧ್ಯಾ ನೀನು ಹಿಡ್ಕೋ, ನಿಂಗೆ ಕಚ್ಚಲಿ ನಾಯಿ, ಆಮೇಲೆ ಇಂಜೆಕ್ಷನ್ ಹಾಕ್ಸದ. ವರ್ಕ್ ಫ್ರಮ್ ಹೋಮು ನೋಡಿ. ಹಿಂಗೆ ಜನಗಳು. ಸರ್ ಅದು ನೀವು ಫೋನ್ ಪೇಲಿ ಪೇ ಮಾಡಿ. ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ನಾವು ಮಾಡ್ತಿದ್ದೀವಿ ಅನ್ಕಂಡ್ವಾ. ಗ್ರಹಗತಿ ಎಲ್ಲ ಉಗಿತವ್ರೆ ನೋಡಿ. ಅಲ್ಲಿ ಏನು ಮಾಡ್ತಿದ್ದೀರಾ ವ್ಲಾಗ್ ಮಾಡ್ಕೊಂಡು ನೀವು ಅಂತ್ಕೊಂಡು ನೋಡಿ. ಎಂಥ ಜಾಗದಲ್ಲಿ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀವಿ. ವರ್ಕ್ ಫ್ರಮ್ ಅರಳಿಕಟ್ಟೆ. ಇಲ್ಲಿ ಹೊರಗಡೆ ಬಂದ್ರೂ ನಮ್ಮ ಮ್ಯಾನೇಜರ್ಸ್ಗಳು ಬಿಡ್ತಾ ಇಲ್ಲ, ವರ್ಕ್ ಮಾಡಿ ಅಂತ ಹೇಳ್ತವ್ರೆ. ಅದಕ್ಕೆ ಏನೋ ಒಂದು ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಮೆಟ್ಲತ್ತಕ್ಕೆ ಹೋಗ್ಬೇಕು ನೋಡಿ. ಮೆಟ್ಲು ಅಲ್ಲೇ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ಬೇಕು ನಾವು. ಇವಾಗ ಹೋಗ್ಬಿಟ್ಟು ಮಾಡ್ತೀವಿ. ಬೆಟ್ಟದ ಪಾದ ಹತ್ರ ರೀಚ್ ಆದ್ವಿ. ಇನ್ನೇನೋ ಸ್ಟಾರ್ಟ್ ಮಾಡಬೇಕು ಇವಾಗ ಹತ್ತೋದಕ್ಕೆ. ಎಲ್ಲರೂ ಬೆಟ್ಟಕ್ಕೆ ಹತ್ತಕ್ಕೆ ಹೇಳಕ್ಕೆ ಹೇಳಿದ್ನ ನಾನು. ಎಲ್ಲರೂ ಬೆಟ್ಟಕ್ಕೆ ಹತ್ತಕ್ಕೆ ರೆಡಿ ಆಯ್ತಿದ್ದೀವಿ ಎಲ್ಲರೂ. ಹಾಂ ನಮಸ್ಕಾರ. ಎಲ್ಲೇ ಮಾಡೋದು ಮಾಡಿ ನೋಡಿ. ಎಲ್ಲರೂ ನಮಸ್ಕಾರ ಮಾಡ್ತವ್ರೆ. ಭಯ ಭಕ್ತಿ. ಹಾಂ ನೀನು ಸಾರಿ ಕಡೆ ಸಾರಿ ಪಾಪ. ಅವಾಗ ಹಿಂಗಾಗುತ್ತೆ. ನಾನೇ ಇಲ್ಲ ಬ್ಲಾಗಲ್ಲಿ. ಕೋತಿ ಐತೆ ನೋಡಿದ್ರ. ಸೊ ಎಲ್ಲರೂ ಬೆಟ್ಟಕ್ಕೆ ಮೇಲ್ಗಡೆ ಹತ್ತಕ್ಕೆ ರೆಡಿ ಆಗಿದ್ದೀವಿ ನೋಡಿ. ಇವಳಂತೂ ಭಕ್ತಿಯಿಂದ ಕೈ ಮುಗ್ದಿರೋಳು, ಅಲ್ಲಿಂದ ಬಿಡ್ತಾನೆ ಇಲ್ಲ ಕೈನ. ನಂಗೆ ಗೊತ್ತು ನಿನ್ ಭಕ್ತಿ ಇದೆ ಅಂತ ಅಂದ್ಬಿಟ್ಟು ಈ ಲೆವೆಲ್ಗೆ ಪ್ರದರ್ಶನ ಮಾಡ್ಬಿಡ. ಕೋತಿ ಹಿಂಗೆಲ್ಲ ಮಾಡಬೇಡಿ. ಅವಾಗವಾಗ ಸಾಹಸಗಳನ್ನ ಕೋತಿಗಳೈತೆ. ನಮ್ಮ ಪ್ರಿಯಾಂಕಾ ಅಕ್ಕ ನೋಡಿ, ಯಾವಾಗ್ಲೂ ಭಕ್ತಿ ಭಯ ಬರಗಡೆಯಿಂದ. ಅಕ್ಕ ನಮ್ಗೆಲ್ಲರೂ ಸೇರಿಸ್ಕೊಂಡು ಬೇಡ್ಕೊಳ್ಳಿ ಅಕ್ಕ. ನೀವು ಎನರ್ಜಿ ನಿಮ್ಗೆ ಬೇಕಾಗಿರೋದು ಮೇನ್ ಆಗಿ ಹತ್ತಕ್ಕೆ ಬಂದೆ. ಎಲ್ಲರೂ ಜೈ ಚಾಮುಂಡೇಶ್ವರಿ ಅಂತ ಅನ್ಬಿಡಿ. ಮೆಟ್ಲ ಎಲ್ಲರೂ ಇರ್ರಿ, ನಾನು ಹೋಗಿರಪ್ಪ ಫಸ್ಟ್. ಹಾ ಹೇಳ್ಬಿಡಿ, ಇವಾಗ ಸ್ಟಾರ್ಟ್ ಮಾಡಿ. ಇನ್ನು ಜೋರಾಗಿ. ಎನರ್ಜಿ ಸಾಲಿಲ್ಲ, ವೇಸ್ಟ್. ಎನರ್ಜಿನೇ ಸಾಲಿಲ್ಲ. ಇವ್ರಿಗೆಲ್ಲ ಕರ್ಕ ಬಂದೆ ಹಿಂಗೆ. ಇವ್ರ ಜೊತೆ ನಾವು ಫಿಲಮ್ ಶೂಟಿಂಗ್ ತೆಗ್ದಂಗೆ ಗಾಯ್ಸ್, ನಿಜ ತೆಗ್ದಂಗೆ. ಕೋತಿಗಳು ಮಾತ್ರ ಚೆನ್ನಾಗಿವೆ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಇವಳ ಫ್ರೆಂಡ್ಸು ಇದೆಲ್ಲ ಕೋತಿಗಳೆಲ್ಲ ನೋಡಿ. ಇಲ್ಲಿ ಎಷ್ಟು ಕೋತಿಗಳೈತೆ. ಸೋಂಬೇರಿಗಳ ತರ ಕುತ್ಕೊಳ್ಳೋದು ಈಗಿನ ಜನರೇಷನ್ ಇವ್ರದೆಲ್ಲ. 2000 ಆಗುವಾಗ ಎಲ್ಲರೂ 2000. ಅದೇ 2000 ಬ್ಯಾಚ್, ಎಲ್ಲರೂ 2000 ಬ್ಯಾಚ್. ಅಂದ್ರೂ ಸೋಂಬೇರಿಗಳ ತರ. ಇವ್ರಿಗೆ ಹೋಲ್ಸಿದ್ರೆ ಅಜ್ಜ ಅಜ್ಜಿನೇ ವಾಸಿ. ಮೋಸ್ಟ್ ಪ್ರಾಬಬ್ಲಿ 150 ಮೆಟ್ಲು ಹತ್ತಿರ್ಬೋದು. ಆಗ್ಲೇ ನೋಡಿ ಕುತ್ಕೊಂಡವ್ರಿ. ಬಟ್ ಅವ್ರನ್ನ ತೋರ್ಸಕ್ ಮಾಡ್ಲಿಲ್ಲ. ನಾನು ವ್ಯೂ ನೋಡಿ ಅಂತ ಮಾಡಿದೆ. ನೋಡಿ ಚೆನ್ನಾಗಿದೆ. ಐ ಥಿಂಕ್ ಅದು MM ಮಾಲ್ ಅನ್ಸುತ್ತೆ, ಮಾಲ್ ಆಫ್ ಮೈಸೂರು. ಹಾ, 500 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 500 ಮೆಟ್ಲನ್ನ ಹತ್ಬೇಕು. ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ನೋಡಿ. ಎಲ್ಲರೂ ಆದ್ರೂ ಹತ್ತುತ್ತಿದ್ದೀವಿ. ಭಕ್ತಿ ನಮ್ಗೆ ಚಾಮುಂಡೇಶ್ವರಿ ಮೇಲೆ ಭಯ, ಭಕ್ತಿ ಜಾಸ್ತಿ. ಏನೋ ಒಂದ್ ಈ ತರ ಆಗ್ತಾ ಇರುತ್ತೆ. ಹೇಮ ಅವ್ರಿಗೆ ಪಾಪ ಯಾವಾಗ್ಲೂ ಹೊರಗಡೆ ಬಂದಂಗೆ ಹಿಂಗ ಆಗ್ತಾನೆ ಇರುತ್ತೆ. ಪಾಪ ಏನೋ ಮಾಡಕ್ಕಾಗಲ್ಲ. ಇವ್ರಂತೂ ನಂಗೆ ಒಂದೊಂದ್ಸತಿ ಡೌಟ್ ಆಗುತ್ತೆ. ಇವ್ರಿಬ್ರು ನೋಡಿದ್ರೆ ಇವ್ರ ಕಪಲ್ಸಾ ಏನು
ಒಂದು ಗೊತ್ತಾಯ್ತಾ ಇಲ್ಲ ಮಾತ್ರ. ಬನ್ನಿ ಸಂಧ್ಯಾ ಅವರೇ ಹತ್ತಣ. ಸೀದಾ ಕುತ್ಕೊಂಡೇ ಬಿಟ್ಟಿದ್ದೀರಲ್ರಿ. ಹಾ ಅಮ್ಮ ಎಲ್ಲೋದ್ರು ಬರೀ ಕಪಲ್ಸೆ ಫ್ರೆಂಡ್ಸ್, ಕಪಲ್ಸೆ ಸಿ ಬರೀ ಫೋನೇ ಆಯ್ತು. ಅದಕ್ಕೆ ಹೇಳೋದು ಲವಲ್ ಬಿಡ್ಬೇಡಿ ಅಂತ. ನಾನೇನ್ ಲವ್ ಬಿದ್ರೆ ಹಿಂಗ್ ಫೋನಲ್ಲೇ ಮಾತಾಡೋದು. ಸಿಂಗಲ್ ಆಗಿರಮ್ಮ. ಹತ್ತಕ್ಕೆ ನೀವು ನಂಗೆ ಕಂಪ್ನಿ ಕೊಡಿ ಆಯ್ತಾ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಹತ್ತಕ್ಕೆ. ಕಷ್ಟ ಆಗುತ್ತೆ ಫ್ರೆಂಡ್ಸ್. ನೀನು ಅವಾಗ ಲೈವಲ್ಲಿ ಹೋಗ್ಬೇಕು, ಹೊತ್ತಿಗೆ ಲೈವ್ ಹೋಗ್ಬೇಕಾಗುತ್ತೆ ಅವಾಗ ಇನ್ಸ್ಟಾದಲ್ಲಿ ನಾನು ಅಷ್ಟೇ. ಸರಿ ಹತ್ತಣ. ಈಗ ನಾನು ಫೋನ್ ನೋಡ್ಕೊಂಡು ವ್ಲಾಗ್ ಮಾಡಿದ್ರೆ ಅಯ್ಯೋ ನನ್ನ ಜಾಕೆಟ್ ಬಿದ್ದೋಯ್ತು. ಓ ಸಿ ನೋಡಿ ಯಾವ ಲೆವೆಲ್ ಹಿಂಸೆ ಮಾಡ್ತಾಳೆ ಹತ್ತಕ್ಕೆ ಮೆಟ್ಲನ್ನ. ಹೋಗೋಣ, ಫೋನಲ್ಲಿ ವ್ಲಾಗ್ ಮಾಡ್ಕೊಂಡು ಹೋದ್ರೆ ಮೆಟ್ಲು ಹತ್ತೋದು ತುಂಬ ಲೇಟ್ ಆಗುತ್ತೆ. ಟಾಟಾ ಬಾಯ್ ಬಾಯ್. ಸುಸ್ತಾಯ್ತು ಅಂತ ಫ್ರೂಟ್ಸ್ ತಕ ತಿಂತಿದ್ದೀವಿ ನೋಡಿ, ಕುತ್ಕೊಂಡು ಫ್ರೂಟ್ಸ್ ತಿನ್ನಿ ಎಲ್ಲರೂ. ಕಾಣಿಸ್ತಾ ಇಲ್ಲ ಕಣೆ. ಇರೇ ಕಾಣಿಸ್ತೀರ ಇವಾಗ. ಪಾಪ ಕ್ಯಾಮ್ರಾ ಫೋಕಸ್. ಬ್ಲಾಗ್ ಮಾಡಿದ್ ಸಾಕು. ತಿನ್ನು ತಗೋ ತಿನ್ನು ತಿನ್ನು. ಬಿದೋಯ್ತು ಮಚ್ಚ ತಗೋ. ಇನ್ನೊಂದು ಇಸ್ಕಲ್ರ. ಅಜ್ಜಿ ಗುರು ಅವ್ರ ಅಜ್ಜಿ ಮಾತಾಡ್ತಾ ಇರೋದಾ? ಹೌದಾ ಅಜ್ಜಿ, ಗುರುಗೆ ಸ್ಕೂಲ್ ಬಿಡೋದು 5 ಗಂಟೆ ಆಯ್ತದೆ ಅಜ್ಜಿ. ಇವತ್ ಲೇಟ್ ಆಗುತ್ತೆ, ಸ್ಪೆಷಲ್ ಕ್ಲಾಸ್ ಐತೆ ಅಜ್ಜಿ. ಎಕ್ಸ್ಟ್ರಾ ಕ್ಲಾಸ್ ತಗೊಂಡವ್ರೆ ಅಜ್ಜಿ, ಅದಕ್ಕೇನೆ. ಸರಿ ಅಜ್ಜಿ ಆಯ್ತು. ನೀನ್ ನಿಜ ಹೇಳಿ ಏನ್ ಹೇಳ್ಬಿಟ್ಟು ಬಂದಿದ್ಯಾ ಮನೆಗೆ? ಆಮೇಲೆ ಮಧ್ಯದಲ್ಲಿ ಹೇಳ್ಬಿಟ್ಟೆ ಬರೀವೋ ಬೆಟ್ಟಕ್ಕೆ ಹೋಗ್ತಿದೀವಿ ಅಂತ ನೋಡಿ. ಹಿಂಗೆ ಬಂಕ್ ಮಾಡ್ಬಿಟ್ಟು ಬರ್ತಾರೆ ಸ್ಕೂಲ್. ಅಂಕಲ್ ಸ್ಕ್ಯಾನರ್ ಏನ್ ಮಾಡ್ತೀಯ ಇವಾಗ? ಏನ್ ಮಾಡಲ್ಲ, ಹೋಯ್ತ್ಯಾ ಮನೆಗೆ? ಸಂಜೆನ ಹೋಗ್ಬಿಟ್ಟು ಇವಾಗ ಹೊಂಟೋಗ್ತೆ. ನಿಮ್ ಅಜ್ಜಿ ಹುಡುಕ ಬರ್ತಾರೆ ಅಂತಂದ್ರೆ ನಿಮ್ಮ ಅಜ್ಜಿ ಹೇಳಿದ್ರಲ್ಲ. ಯಾವ ನಿಮ್ಮ ಅಜ್ಜಿ ಅವರು? ಸುಮ್ನೆ ಅಲ್ಲ, ನಿನ್ ಸ್ಕೂಲ್ ಬರೋದ್ ಮೈಸೂರ್ಗ ಬಿಡು, ಪರವಾಗಿಲ್ಲ. ಇನ್ನೇನ್ ಇಳಿದ ತಕ್ಷಣ ಹೋಗೋದೇ ಅಲ್ವಾ, ಹೋಗು ಮನೆಗೆ ಬೇಗ. ನಾವು ಪುನಃ ಮೇಲ್ ಹೋಗಿ ಎಲ್ಲ ಬರೋದ್ ಲೇಟ್ ಆಯ್ತದೆ ಮೋಸ್ಟ್ಲಿ. ನೀನ್ ಮತ್ತೆ ಇಳಿಬೇಕಾಯ್ತೆ. ಹೊಸ ಪರಿಚಯ ಹುಡ್ಗ. ಇವ್ರ ಮನೇಲಿಗೆ ಫೋನ್ ಮಾಡಿಸ್ಬಿಟ್ಟು ಹೇಳ್ಸೋನೆ ನನ್ನ ಹತ್ರ, ಗುರುಪ್ರಸಾದ್ ಅಂತೆ. ಇವ್ರೇನಾದ್ರೂ ಅಪ್ಪಿ ತಪ್ಪಿ ಮಿಸ್ ಆಯ್ತು ಅಂದ್ರೆ ನನ್ನ ಹಿಡ್ಕೊತಾರೆ. ಫೋನ್ ಇಲ್ಲಿ ಇವ್ರದ್ದು ಫೋನ್ ನಂಬರ್ ಹಿಡ್ಕೊತಾರೆ, ವಾಯ್ಸ್ ನಂದು ಹಿಡ್ಕೊತಾರೆ. ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಗ್ಯಾರಂಟಿ. ನೀನು ಊರಲ್ಲಿ ಜ್ಯೂಸ್ ಬಿಡ್ರವ, ನನ್ ದೂರ ಬಿಡ್ರವ. ಮೆಲ್ವಾ ಫುಲ್ನಾಗೆ ಸಪ್ಲೈಯರ್ ಆಗಿದ್ದೀನಿ ಪಾಪ ನಮ್ ಕ್ಯಾಮ್ರಾಮನ್ ಕೊಡದ. ತಗೊಳ್ಳಿ ಕ್ಯಾಮ್ರಾಮನ್. ಥ್ಯಾಂಕ್ ಯು. ನಾವು ಕುಡ್ದು ಕೊಟ್ಟಿರೋದ್ನ ಪಾಪ ಕುಡಿತೈತೆ ಅದು ಕೋತಿ. ಚೆನ್ನಾಗಿ ಕೋತಿಗಳು ಒಂದೇ ಫ್ರೇಮ್ ಅಲ್ಲಿ 3 ಕೋತಿಗಳು ಒಟ್ಟು. 3 ಕೋತಿ, ಒಂದು ದೊಡ್ಡ ಕೋತಿ, ಚಿಕ್ಕದು ಅದು. ನಂದಿ ಬೆಟ್ಟಕ್ಕೆ ಇವಾಗ ರೀಚ್ ಆಗಿದ್ದೀವಿ. ಕಬ್ಬಿನಲ್ಲಿ ಜ್ಯೂಸ್ ಕುಡ್ಕೊಂಡು ಈಗ ರೀಚ್ ಆಗಿದ್ದೀವಿ. ಒಳಗಡೆ ಹೋಯ್ತವ್ರೆ ಇವರು ದರ್ಶನ ಮಾಡೋದಕ್ಕೆ. ಹೋಗ್ಬಿಟ್ಟು ಬನ್ನಿ. ಪ್ರಿಯಾಂಕಾ ಪಪ್ಪಚ್ಚೆ ಕಬ್ಬಿನ ಜ್ಯೂಸ್ ಕುಡಿಯೋದು ಬಿಟ್ಬಿಟ್ಟು ಈ ಜ್ಯೂಸ್ ಕುಡಿದ್ರು, ಲೆಮನ್ ಜ್ಯೂಸ್ ಇದು. ಓಹೋ, ಇವತ್ತು ಫಸ್ಟ್ ಟೈಮ್ ಇಷ್ಟು ಬೇಗ 7000 ಸ್ಟೆಪ್ಸ್. ಅಯ್ಯೋ ಹೋಯ್ತು ಗೈಸ್, ಕಾಣಿಸ್ತಾ ಇಲ್ಲ. 7000 ಸ್ಟೆಪ್ ಇಷ್ಟು ಬೇಗ ರೀಚ್ ಮಾಡೋಳೆ ಪಾಪ. ಇರೋ ನ್ಯೂಸ್ ಪೇಪರ್ಗೆ ಹಾಕಿಸ್ತೀನಿ, ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ಗೆ ಹಾಕಿಸ್ತೀನಿ. ಜಸ್ಟ್ ಇವಳು ಎಲ್ಲದಕ್ಕೂ ವಿಡಿಯೋ ಮಾಡ್ಕೊತಾವಳೆ ಅಂತ ಅನ್ಕೋತಾವನ ಹುಡುಗ. ಹಂಗ ಅನ್ಕೋತಿದ್ಯಾನ? ಇಲ್ಲ, ಅವನು ಗೊತ್ತು. ಅವನಾಗ್ಲೇ ಕೇಳು, ಅವನಾಗ್ಲೇ ನನ್ನ ಐಡಿನೇ ಇಸ್ಕೊಂಡ ಕಣೆ ಇನ್ಸ್ಟಾದು. ಭಕ್ತಿಯಿಂದ ಕೈ ಮುಗ್ಯಕ್ ಹೋಗೋರೆ. ನಾನು ಹೋಯ್ತಾ ಇದ್ದೀನಿ ಇವಾಗ. ಭಕ್ತಿಯಿಂದ ಕೈ ಮುಗ್ತೀವಿ. ನಂದಿದು ಫ್ರಂಟ್ ಪೋರ್ಷನ್. ಹಿಂಗೆ ಬಂದ್ಬಿಟ್ಟು ಎಲ್ಲರೂ ಹೇಳ್ತಿದ್ದೀನಿ ನನ್ನ ಕೇಳಿ, ಬರಬೇಕು ಬೇಗ ನೀವು ವಿಡಿಯೋಗ್ರಾಫರು. ನಂದಿಗೆ ಬಂದ್ಬಿಟ್ಟು ಒಂದು 3 ರೌಂಡ್ ಹಾಕಿ ಸಾಕು. 3ಕ್ಕಿಂತ ಜಾಸ್ತಿ ಹಾಕ್ಬಿಡಿ. 3ಕ್ಕೆ ಮುಕ್ತಾಯ ಮಾಡ್ಬಿಡಿ. ನಂದಿ ತೋರಿಸು, ಬುದ್ಧಿ ಬರುತ್ತೆ ಎಲ್ಲರಿಗೂ. ಗೊತ್ತಾ ಇವಳು? ಗೊತ್ತು ಅಂತ ಹೇಳ್ತಾರೆ.
ಥ್ಯಾಂಕ್ ಯು. ದೀಕ್ಷಿತಾ ಅಂತ. ನನ್ನ ಹೆಸರು ಗೊತ್ತಾ? ಏನ್ ನನ್ನ ಹೆಸರು? ಹೌ ಕ್ಯೂಟ್. ಓಕೆ, ಯಾವರು? ಬಾಯ್. ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ ನೋಡಿ, ವ್ಯೂ ಹೆಂಗೈತೆ ಅಂತ. 1000 ಮೆಟ್ಲು ಹತ್ಬಿಟ್ವಿ. ಸಕ್ಸಸ್ಫುಲಿ ವಿ ರೀಚ್ಡ್, ಕಂಪ್ಲೀಟೆಡ್. ಸಂಧ್ಯಾ ಅವರು ಒಪ್ಪ ಇನ್ನೊಂದ್ಸತಿ ಮುಗಿರಿ ಸಂಧ್ಯಾ ಅವರೇ ಭಕ್ತಿಯಿಂದ. ಕಂಪ್ಲೀಟೆಡ್ ದಿಸ್ ಚಾಮುಂಡಿ ಬೆಟ್ಟ ಹಿಲ್ಸ್ ಟ್ರೆಕ್ಕಿಂಗ್ ಆಯ್ತಾ. ಹಾ, ನೆಕ್ಸ್ಟ್ ಬೇರೆ ಲೆವೆಲ್. ಸಕ್ಸಸ್ಫುಲಿ 1000 ಮೆಟ್ಲನ್ನ ಹತ್ಕೊಂಡಿದೀವಿ. ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಹತ್ತಿದೀವಿ. ಹೋಗ್ತಿದೀವಿ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಯಾರ್ದಾರು ಮನೆ ಬಾಗ್ಲು ತಟ್ಬೇಕೀಗ ನಾನು ಚಾರ್ಜರ್ ಹುಡುಕಕ್ಕೆ. ಐಫೋನ್ದು ಬನ್ನಿ, ಚಾರ್ಜರ್ ಸಿಗುತ್ತಾ ಅಂತ ನೋಡೋಣ. ಗೈಸ್ ಇವಳು ಬಾಕ್ಲು ತಟ್ಟಲಂತೆ ಗೈಸ್. ಫ್ರೆಂಡ್ಸ್ ಜೊತೆ ಒಂದ್ ವಿಡಿಯೋ ಮಾಡ್ಬೇಕು. ಫೋನಲ್ಲಿ ಚಾರ್ಜ್ ಇಲ್ಲ, ಇವಳು ತಟ್ಟಕ್ ಬಿಡ್ತಿಲ್ಲ. ಬಾಗ್ಲುನ ಇಷ್ಟೆಲ್ಲ ಮನೆ ಐತೆ. ಬಾರಲ್ಲೇ ಹೋಗಿ ಕೇಳದೆ ಯಾರನ್ನಾರು. ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ, ಕೊನೆಗೂ ರೀಚ್ ಆಗೋದ್ವಿ. ಎಲ್ಲರೂ ತಿರ್ಗಿ ಬೆಲ್ಲ ಬೇಸದ್ಬಿಟ್ಟವ್ರೆ ಹಿಂಗೆ ಅಂತ. ನೋಡ್ಕೊಂಡು ಓಡಾಡ್ರಮ್ಮ, ನೋಡ್ಕೊಂಡು ಓಡಾಡಿ. ಸೊ ಒಳಗಡೆ ಹೋಗಕ್ಕಾಗ್ಲಿಲ್ಲ, ತುಂಬಾ ರಶ್ ಇದೆ. ನಾಳೆ ಉಣ್ಮೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಹೋಗಕ್ಕಾಗಿಲ್ಲ. ಆಚೆನೆ ಕೈ ಮುಕ್ಕೊಂಡು ಹೊರಡ್ತಾ ಇದೀವಿ. ಆಲ್ರೆಡಿ ಟೈಮ್ ಆಯ್ತು. ಪಾಪ ಇವಳು ಪುಷ್ಪ ಫಿಲಮ್ಗೆ ಹೋಗ್ಬೇಕು 6 o'clock ಶೋಗೆ. ತಗ್ಗದೇ ಇಲ್ಲ ಅಂತ ನೋಡ್ಕೊಳಕ್ ಹೋಗ್ಬಿಟ್ಟು ಕಿಸ್ ಕಿಸ್ ಅಂತ ಅನ್ಸ್ಕೊಂಡು ಹೋಗ್ತಾವಳೆ. ಅದಕ್ಕೇನೆ ಹೋಗ್ಬಿಟ್ಟು ಈಗ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಮೇಬಿ ಇನ್ ಕೇಸ್ ಏನಾದ್ರು ಕಂಟಿನ್ಯೂ ಮಾಡ್ಬೋದು ಅಂತ ಅನ್ಸಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಇವಳ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಆಲ್ಸೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.